ನನ್ನ ಹೆಸರು ಡಾಕ್ಟರ್ ಪಂಪನಗೌಡರು ಅಂತ. ಕೃಷಿ ವಿಜ್ಞಾನ ಕೇಂದ್ರ ಅರ್ನಳ್ಳಿ ಫಾರ್ಮ್ನಲ್ಲಿ ಹಿರಿಯ ತಾಂತ್ರಿಕ ಅಧಿಕಾರಿ ಮತ್ತು ಸಸ್ಯರೋಗ ತಜ್ಞರು ಕೂಡ ಕೆಲಸ ಮಾಡ್ತಾಯಿದ್ದೀವಿ. ಇವತ್ತು ನಾಳೆ ದಿವಸ ಅಂದರೆ ಜೂನ್ 12ನೇ ತಾರೀಕು ಕೃಷಿ ವಿಜ್ಞಾನ ಕೇಂದ್ರ ಅರ್ನಳ್ಳಿ ಫಾರ್ಮ್ನಲ್ಲಿ ಪೂರ್ವ ಮುಂಗಾರು ಹಂಗಾಮು ಕಾರ್ಯಕ್ರಮ ಜೊತೆಯಲ್ಲಿ ಕೂಡ ಈ ಭೂಮಿ ಸಂರಕ್ಷಣೆ ಕಾರ್ಯಕ್ರಮ, ಖೇತಿ ಬಚಾವೋ ಕಾರ್ಯಕ್ರಮ ಅಭಿಯಾನ ಕೂಡ ಕಾರ್ಯಕ್ರಮ ಪ್ರಾರಂಭ ಆಗಿದ್ದಾವೆ. ಈ ಕಾರ್ಯಕ್ರಮದ ಅಡಿಯಲ್ಲಿ ಒಂದು ದಿವಸದಲ್ಲಿ ಈ ಪೂರ್ವ ಮುಂಗಾರು ಹಂಗಾಮಿಗೆ ಒಂದು ದಿವಸದಲ್ಲಿ ರೈತರಿಗೋಸ್ಕರನೇ ಕೃಷಿ ವಿಜ್ಞಾನ ಕೇಂದ್ರದಲ್ಲಿರ್ತಕ್ಕಂಥ ಕೆಲವು ಅಥವಾ ಕೃಷಿ ವಿಶ್ವವಿದ್ಯಾಲಯದಲ್ಲಿರ್ತಕ್ಕಂಥ ಕೆಲವು ತಾಂತ್ರಿಕತೆಗಳನ್ನು ಪ್ರದರ್ಶನ ಕೂಡ ನಾವಿಲ್ಲಿ ಮಾಡಲಾಗ್ತದೆ. ಅಂದರೆ ಈ ಭಾಗದಲ್ಲಿ ಬೆಳಿಬೇಕಾದಂಥ ಕೆಲವು ಬೆಳೆಗಳ ಬೀಜಗಳನ್ನು ನಾವಿಲ್ಲಿ ಪ್ರದರ್ಶನ ಮಾಡೋದಾಗಿರ್ಬೋದು. ಮತ್ತು ಈಗಾಗಲೇ ಕೆಲವು ಬೆಳೆದಿರ್ತಕ್ಕಂಥ ರೈತರುಗಳ ಕೆಲವು ಪ್ರಗತಿಪರ ರೈತರುಗಳ ಅವರಿರ್ತಕ್ಕಂಥ ಕೆಲವು ಬೆಳೀತಕ್ಕಂಥ ಬೆಳೆಗಳ ಪ್ರಾಡಕ್ಟ್ಗಳು ಕೂಡ ನಾವಿಲ್ಲಿ ಪ್ರದರ್ಶನ ಮಾಡಲಾಗ್ತದೆ. ಇದಲ್ಲದೆ ನಮ್ಮಲ್ಲಿ ಕೃಷಿ ವಿಜ್ಞಾನ ಕೇಂದ್ರದಲ್ಲೇ ಇರ್ತಕ್ಕಂಥ ಒಂದು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಣ್ಣು ಪರೀಕ್ಷೆ ಮಾಡ್ತಕ್ಕಂಥ ವಿಧಾನಗಳು ಮತ್ತು ನೀರು ಪರೀಕ್ಷೆ ಮಾಡ್ತಕ್ಕಂಥ ವಿಧಾನಗಳಾಗಿರ್ಬೋದು. ಮತ್ತು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಒಂದು ಸಸ್ಯ ಸಂರಕ್ಷಣಾ ಚಿಕಿತ್ಸಾಲಯದಲ್ಲಿ ನಾವು ತಯಾರಿಸ್ತಕ್ಕಂಥ ಈ ಜೈವಿಕ ಸೂಕ್ಷ್ಮಾಣುಜೀವಿಗಳಾದ ಟ್ರೈಕೋಡರ್ಮಾ, ಸೂಡೋಮೋನಾಸ್, ಸ್ಪೆಷಲೋಮೈಸಿಸ್ ಮತ್ತು ಮೆಟ್ರೈಸಮ್ ಅವುಗಳ ಬಳಕೆ ಕುರಿತು ಕೆಲವು ಪ್ರದರ್ಶನಗಳು ಕೂಡ ಇಲ್ಲಿ ನಮ್ಮಲ್ಲಿ ಇರ್ತದೆ. ಇವುಗಳಲ್ಲದೆ ನಿಮಗೆ ಜೈವಿಕ ಜೊತೆಯಲ್ಲೇ ನಿಮಗೆ ಎರೆಗೊಬ್ಬರ ತಯಾರಿಕೆ ಮತ್ತು ಎರೆಜಲ ತಯಾರಿಕೆ ಮತ್ತು ಎರೆಜಲದ ಮಾರಾಟದ ಕೂಡ ವ್ಯವಸ್ಥೆ ಇಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಇರೋದ್ರಿಂದ ಇದ್ರ ಜೊತೆಗೇ ಬೇವಿನ ಹಿಂಡಿಯಲ್ಲಿ ತಯಾರಾಗ್ತಕ್ಕಂಥ ಹೊಂಗೆ ಹಿಂಡಿ ಆಗಿರ್ಬೋದು, ಬೇವಿನ ಎಣ್ಣೆ, ಹೊಂಗೆ ಎಣ್ಣೆ ಇವೆಲ್ಲವೂ ಸ್ವಲ್ಪ ಜೈವಿಕ ಪರಿಕರಗಳು ಕೂಡ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಲಭ್ಯ ಇರ್ತದೆ. ಇವುಗಳೆಲ್ಲವನ್ನೂ ರೈತರು ಈ ವರ್ಷಕ್ಕಾಗಿ ಇದರ ಕಾರ್ಯಕ್ರಮದ ಅಡಿಯಲ್ಲಿ ರೈತರು ವೈಜ್ಞಾನಿಕ ಮಾಹಿತಿ ಪಡೆಯೋದರ ಜೊತೆಗೆ ಇಲ್ಲಿ ಸಂಬಂಧಪಟ್ಟ ಈ ಸೀಸನ್ಗೆ ಬೇಕಾದಂಥ ಕೆಲವು ಪರಿಕರಗಳನ್ನು ನಾವು ಖರೀದಿ ಮಾಡೋದ್ರ ಮುಖಾಂತರ ಈ ಭಾಗದ ರೈತರುಗಳಿಗೆ ಅನುಕೂಲ ಬೇಕನ್ನೋ ದೃಷ್ಟಿಯಿಂದ ರೈತರು ಈ ಕಾರ್ಯಕ್ರಮದಲ್ಲಿ ಹೆಚ್ಚಿಗೆ ಭಾಗವಹಿಸಿ ಅದರ ಸದುಪಯೋಗ ಪಡ್ಕೊಳ್ಬೇಕಂತ ಕೇಳ್ಬೋದು.